ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ 7 ವರ್ಷದ ಅಹ್ಮದ್ ಎಂಬ ಹುಡುಗನಿದ್ದನು. ಈ ರಮಜಾನ್ ಅವನಿಗೆ ವಿಶೇಷವಾಗಿತ್ತು, ಏಕೆಂದರೆ ಅವನು ಮೊದಲ ಬಾರಿಗೆ ಉಪವಾಸ ಮಾಡಲು ಇಚ್ಛಿಸಿದ್ದನು. ಆದರೆ ಅವನು ಜ್ವರದಿಂದ ಬಳಲುತ್ತಿದ್ದನು. ತನ್ನ ತಲೆಯು ಬಿಸಿ ಇದ್ದುದರಿಂದ ಅವನು ಸುಮ್ಮನಾಗಿ ಸೋಫಾದಲ್ಲಿ ಹಾಸಿಗೆ ಹಾಕಿದನು. ಅವನ ತಾಯಿ ಅವನ ಹತ್ತಿರ ಬಂದು, ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ, ರಮಜಾನ್ ಕೇವಲ ಉಪವಾಸವಲ್ಲ, ಇದರಲ್ಲಿ ಆತ್ಮಧೈರ್ಯ, ಸಹನಶೀಲತೆ ಮತ್ತು ಆರೋಗ್ಯದ ಮೇಲೆ ಗಮನಹರಿಸಬೇಕು ಎಂದಳು. ಅಹ್ಮದ್, ನಾನು ಉಪವಾಸ ಮಾಡಲು ಬಯಸಿದ್ದೆ, ಆದರೆ ಜ್ವರನಿಂದ ನಾನು ಹಾಳಾಗಿದ್ದೇನೆ ಎಂದು ಹೇಳಿದನು. ಅವನ ತಂದೆ ಸಮಾಧಾನದಿಂದ ಅವನಿಗೆ ಹೇಳಿದನು, ನೀವು ಧೈರ್ಯವಂತಿಕೆ, ಆದರೆ ಆರೋಗ್ಯವೂ ಮುಖ್ಯ, ನೀವು ಉಪವಾಸವನ್ನು ಮುರಿಯಬಹುದು, ಆದರೆ ನಿಮ್ಮ ಆರೋಗ್ಯ ಮೊದಲ ಪ್ರಯಾರಿಟಿ. ಅಹ್ಮದ್ ಕಣ್ಮಣಿಯಲ್ಲಿ ನಗುತ್ತಾ, ನಾನು ಚೆನ್ನಾಗಿದ್ದಾಗ ಮತ್ತೆ ಉಪವಾಸ ಮಾಡುತ್ತೇನೆ ಎಂದು ಹೇಳಿದನು. ಈ ರೀತಿ ಅವನು ರಮಜಾನ್ನ ಸತ್ಯಾರ್ಥವನ್ನು ಹೃದಯದಲ್ಲಿ ಅರ್ಥಮಾಡಿಕೊಂಡು ನಿದ್ದೆಗೆ ಸೇರಿದನು. ನೈತಿಕ ವಿದ್ಯೆ: ರಮಜಾನ್ನಲ್ಲಿ ಧೈರ್ಯ ಮತ್ತು ಆರೋಗ್ಯಕ್ಕೆ ಮಹತ್ವ ಇದೆ.